ನಮಸ್ತೆ ಸ್ನೇಹಿತರೆ, ಇದು ನನ್ನ ಕಥೆಯ 4ನೇ ಸಂಚಿಕೆ. ನಾನೀಗಾಗಲೇ ಹೇಳಿದಾಗೆ ಸಿನಿಮಾ ನಟನೆ ಮಾಡಿದೆ. ಆ ಸಿನಿಮಾ ರಿಲೀಸ್ ಆಗಲಿಲ್ಲ. ಮತ್ತೆ ಎಲ್ಲೆಲ್ಲೋ ಪ್ರಯತ್ನ ಮಾಡಿದೆ. ಆದರೆ ಸಿನಿಮಾ ಇಂಡಸ್ಟ್ರಿಯ ಅಸಹ್ಯತೆ, ಮೋಸ ಇದೆಲ್ಲ ನೋಡಿ ನನಗೆ ಬೇಸರ ಆಯಿತು. ನಾನು ಮೊದಲಿಂದಲೂ ಒಂದು ನನ್ನ ವೀಕ್ನೆಸ್ ಇದೆ. ಏನಂದರೆ, ಯಾವುದೇ ಕೆಲಸಕ್ಕೆ ಕೈ ಇಟ್ಟಾಗ ಅಲ್ಲಿ ನನಗೆ ಮರ್ಯಾದೆ ಸಿಗಲಿಲ್ಲ ಮತ್ತು ಅಲ್ಲಿ ಅಸಹ್ಯತೆ ಇತ್ತು ಅಂದರೆ ಆ ಕೆಲಸದಿಂದ ದೂರ ಉಳಿದು ಬಿಡ್ತೀನಿ. ಎಷ್ಟೇ ಖರ್ಚಾದರೂ ಪರವಾಗಿಲ್ಲ, ಎಷ್ಟೇ ಖರ್ಚು ಆಗಿದ್ದರೂ ಪರವಾಗಿಲ್ಲ, ಲಾಸ್ ಆದರೂ ಪರವಾಗಿಲ್ಲ, ಆ ಒಂದು ಕೆಲಸವನ್ನು ತಕ್ಷಣ ನಿಲ್ಲಿಸಿಬಿಡೋದು ನನ್ನ ಅಭ್ಯಾಸ. ಹಾಗಾಗಿ ಸಿನಿಮಾ ಇಂಡಸ್ಟ್ರಿಯನ್ನು ಬಿಟ್ಟು ಮತ್ತೆ ಆಗ್ತಾನೆ ನನಗೆ 10ನೇ ಕ್ಲಾಸ್ ಮುಗಿದಿತ್ತು. ಹಾಗಾಗಿ ಓದಕ್ಕೆ ಹೊರಟುಬಿಟ್ಟೆ. PUC ಮಾಡ್ತಾ ನನ್ನ ಬಾಲ್ಯದಲ್ಲೇ ನಾನು ಎತ್ತು ಗಾಡಿ ಇತ್ತು ನಮ್ಮ ಹತ್ರ. ಆಗ ಎತ್ತಿನ ಗಾಡಿಗೆ ಮತ್ತು ದನಗಳ ಕೊಂಬಿಗೆ ಸಂಕ್ರಾಂತಿ ಹಬ್ಬ ಮತ್ತು ದಸರಾ ಹಬ್ಬಕ್ಕೆ ಪೇಂಟ್ ತರಿಸೋರು, ಅದಕ್ಕೆಲ್ಲ ಅಲಂಕಾರ ಮಾಡೋಕ್ಕೆ. ಅದರಲ್ಲಿ ನಾನು ಆ ಪೇಂಟ್ ಹೊಡಿತಾ ಅದರಲ್ಲೇ ಸಿನಿಮಾ ಹೆಸರುಗಳು ಮತ್ತು ಬೇರೆ ಬೇರೆ ಅಕ್ಷರಗಳನ್ನ ಬರಿತಾ ನಾನು ಬೋರ್ಡ್ ಬರೆಯೋ ಕಲಾವಿದ ಆಗಿಬಿಟ್ಟಿದ್ದೆ. PUC ಮಾಡ್ಕೊಳ್ತಾ ಬೋರ್ಡನ್ನು ಬರಿತಾ ಇದ್ದೆ. ಅಲ್ಪ ಸ್ವಲ್ಪ ಹಣ ಬರ್ತಿತ್ತು. ನಂತರ ನಾನು ಡಿಗ್ರಿ ಮಾಡಿದೆ. ಡಿಗ್ರಿ ಮಾಡಿದಾದಮೇಲೆ ಕೆಲಸ ಏನು ಮಾಡೋದು, ಕೆಲಸ ಹುಡುಕೊಂಡೋದೆ. ಕೆಲವು ಕಡೆ ಲಂಚ ತುಂಬ ಕೇಳಿದ್ರು. ಹಾಗಾಗಿ ನಾನೇನು ಮಾಡಿದೆ, ನಮ್ಮದೇ ಆದ ಒಂದು ಜಾಗದಲ್ಲಿ ಒಂದು ಸೈಕಲ್ ಶಾಪ್ ಶುರು ಮಾಡಿದೆ. ಸೈಕಲ್ ಶಾಪ್ ಮಾಡ್ತಾ ಪೇಂಟು ಮಾಡ್ತಾಯಿದ್ದೆ, ಬೋರ್ಡ್ ಬರಿತಾ ಇದ್ದೆ. ಹಾಗಾಗಿ ನನ್ನ ವರಮಾನಕ್ಕೇನು ಕಡಿಮೆ ಇರಲಿಲ್ಲ. ನಂತರ ನಾನು ಮೈಸೂರು ಯೂನಿವರ್ಸಿಟಿ ಮಾನಸ ಗಂಗೋತ್ರಿಯಲ್ಲಿ MA ಮಾಡಬೇಕು ಅಂತ ನಿರ್ಧಾರ ಮಾಡಿ ಮೈಸೂರಿಗೆ ಹೊರಟೆ. ಆಗ ನನ್ನ ಅಂಗಡಿಯನ್ನು ಬೇರೊಬ್ಬನಿಗೆ ದಿನಕ್ಕೆ ಇಷ್ಟು ಅಂತ ಕೊಡೋ ಹಾಗೆ ಮಾತಾಡಿ ಸೈಕಲ್ ಶಾಪ್ನ ಒಬ್ಬ ವ್ಯಕ್ತಿಗೆ ಅದನ್ನು ವಹಿಸ್ಕೊಟ್ಟೆ. ಅವನು ಕುಡಿತಾ ಇದ್ದಂತೆ. ಅದು ಅವರವರ ಇಚ್ಛೆ, ಪಾಪ ಕಷ್ಟಪಡೋರು ಕೆಲವರು ಕುಡಿತಾರೆ. ಪಕ್ಕದಲ್ಲೇ ವೆಂಕಟೇಶ್ವರ ವೈನ್ ಸ್ಟೋರ್ಸ್ ಅಂತಿತ್ತು. ಅದರ ಮಾಲೀಕ ರಾಮೇಗೌಡ ಅಂತೇಳಿ ಅವರ ಬಾಮೈದ್ಯರನ್ನ ಇಬ್ಬರನ್ನ ಕರ್ಕೊಂಬಂದು ಅಂಗಡಿಯಲ್ಲಿ ಕ್ಯಾಶಿಯರು ಮತ್ತು ನೋಡ್ಕೊಳ್ಳೋಕೆ ಇಟ್ಟಿದ್ರು ಬಾರಲ್ಲಿ. ಈ ಹುಡುಗ ನಮ್ಮ ಮೆಕ್ಯಾನಿಕ್ ಹೋಗಿ ಅಲ್ಲಿ ಕುಡಿತಾ ಇದ್ದಂತೆ. ಆಗ ಅವರವರು ಏನೋ ಜಗಳ ಮಾಡ್ಕೊಂಡಿದ್ದಾರೆ. ನಾನು ಮೈಸೂರಿಂದ ಬಂದಿದ್ದೆ, ರಜಕ್ಕೆ ಅಂತ ಬಂದಿದ್ದೆ. ಆ ಸಮಯದಲ್ಲಿ ಇವರು ಗಲಾಟೆ ಮಾಡಿಕೊಂಡು ರಾತ್ರಿ ಹೊತ್ತು ಅವನು ಅಲ್ಲೇ ಮಲಗ್ತಾನೆ ಅಂತ ತಿಳ್ಕೊಂಡು ಅಂಗಡಿಗೆ ಬೆಂಕಿ ಹಚ್ಚಿಬಿಟ್ಟಿದ್ರು. ಇದ್ದ ಬದ್ದ ಸೈಕಲ್ಗಳು ಪ್ರತಿಯೊಂದು ಸುಟ್ಟು ಹೋಯಿತು. ನನಗೆ ಭಾರಿ ಬೇಸರ ಆಗೋಯಿತು. ಅಲ್ಲಿ ಅವನು ಮಲಗಿಲ್ಲ. ಅದೃಷ್ಟವಶಾತ್ ಅವನು ಅವತ್ತು ಮನೆಗೆ ಹೋಗ್ಬಿಟ್ಟಿದ್ದಾನೆ ಜಗಳ ಆಡಿಕೊಂಡು. ಇವರು ಬೆಂಕಿ ಹಚ್ಚಿಬಿಟ್ಟಿದ್ದಾರೆ ಪೆಟ್ರೋಲ್ ಹಾಕಿ. ಎಲ್ಲವೂ ಸಂಪೂರ್ಣ. ನಾನು ಅರ್ಧದಲ್ಲೇ ಎದ್ದು ಹೋದೆ. ಯಾರೋ ಹತ್ಕೊಂಡಿದೆ ಅಂತ ಕಿರ್ಚಿದ್ರು. ರಾತ್ರಿ 11:30-12 ಗಂಟೆಯಲ್ಲಿ ಹೋದೆ. ಎಲ್ಲವೂ ಸುಟ್ಟು ಕರ್ಕಲಾಗೋಯಿತು. ನೋಡ್ತಾ ಇದ್ದಂಗೆ ಸುಟ್ಟೋಗಿತ್ತು. ಫೈರ್ ಇಂಜಿನ್ ಅವ್ರು ಬಂದು ಆರಿಸಿದ್ರು. ಆದರೂ ಎಲ್ಲವೂ ಸುಟ್ಟೋಗಿತ್ತು. ಬೆಳಗ್ಗೆ ಕಂಪ್ಲೇಂಟ್ ಕೊಟ್ಟು ಎಲ್ಲ ಪೇಪರ್ಗಳಲ್ಲೂ ಬಂತು ಈ ರೀತಿ ಅಂತೇಳಿ. ಅದಿರಲಿ, ಆದರೆ ಯಾರು ಹಚ್ಚಿದ್ರು ಅಂತ ಮಾತ್ರ ಗೊತ್ತಿರಲಿಲ್ಲ. ಅವ್ರು ಜಗಳ ಮಾಡ್ಕೊಂಡಿದ್ದಾಗಲಿ ಯಾವುದೂ ನನ್ನ ಗಮನಕ್ಕೆ ಬಂದಿರಲಿಲ್ಲ. ಯಾರು ಹಚ್ಚಿದ್ರು ಅಂತ ಮೊದಲು ಗೊತ್ತಿರಲಿಲ್ಲ. ಕಂಪ್ಲೇಂಟ್ ಕೊಟ್ಟೆ. ಮತ್ತು ಒಳಗಡೆ ಹೋಗಿ ನೋಡಿದ್ರೆ ಒಂದು ಹಾವು ಬೇರೆ ಎಡೆ ಎತ್ಕೊಂಡೇ ಸುತ್ತೋಗಿತ್ತು. ಇದನ್ನು ಮಾಡಿದವ್ರನ್ನಂತೂ ದೇವರು ಸುಮ್ಮನೆ ಬಿಡಲ್ಲ ಅಂತ ಅಂದ್ಕೊಂಡು ನನ್ನ ಪಾಡಿಗೆ ನಾನು ಕಂಪ್ಲೇಂಟ್ ಕೊಟ್ಬಿಟ್ಟು ಸುಮ್ಮನೆ ಇದ್ಬಿಟ್ಟೆ. ಮತ್ತು ತಹಶೀಲ್ದಾರ್ ಇವ್ರಿಗೆಲ್ಲ ಕೊಟ್ಟೆ, ನಾನು ಕಾಂಪನ್ಸೇಷನ್ ಕೊಡಿ ಅಂತ. ಕೊಡಲಿಲ್ಲ. ಸಾಕಷ್ಟು ಲಾಸ್ ಆಯಿತು. ಮತ್ತು ಓದೋಕ್ಕೆ ಹೊರಟುಬಿಟ್ಟೆ. ಮುಗಿಸ್ಕೊಂಡು ಬಂದೆ. ನಂದು ಒಂದು 6 ತಿಂಗಳೇನೋ ಆಗಿತ್ತು ಆ ಘಟನೆ ನಡೆದು. ಬಂದಾಗ ಒಬ್ಬ ವ್ಯಕ್ತಿ ಯಾರೋ ಅಲ್ಲಿ ಮಾತಾಡಿಕೊಂಡು ನೋಡ್ದ, ನಾನು ಸೈಕಲ್ ಶಾಪೇ ಸುಟ್ಟಾಕ್ಬಿಟ್ಟೆ, ಯಾರೇನೂ ಮಾಡ್ಕೊಳಕ್ಕಾಗಲಿಲ್ಲ ಅಂತ ಮಾತಾಡ್ತಿದ್ದಂತೆ. ಅದಕ್ಕೆ ಒಬ್ಬ ಕುಂಟ ರಾಜಣ್ಣ ಅಂತಿದ್ದ. ಅವರು ರಿಟೈರ್ಡ್ ರೌಡಿ. ಕಾಲು ತೆಗೆದುಬಿಟ್ಟಿದ್ರು. ಅವ್ರ ಕಾಲನ್ನು ನಾನೇ ಹಾಕಿಸ್ಕೊಟ್ಟಿದ್ದೆ. ಅವರಲ್ಲಿ ಕೂತ್ಕೊಂಡು ನಮ್ಮ ನಾಗಣ್ಣನ ಅಂಗಡಿ ಸುಟ್ಟುಬಿಟ್ಟ ನೀನು ಗೋಳಿ ಮಗನೆ ಅಂತ ಹಿಡ್ಕೊಂಬಿಟ್ಟು ನನ್ನ ಕರೆಸಿದ್ರು. ಹೋದೆ. ಏನೋ ನೀನೇ ಸುಟ್ಟಿದ್ದ ಅಂದೆ. ಹೌದು, ನಾನೇ ಸುಟ್ಟಿದ್ದು ಅಂತಂದ. ಸರಿ, ಯಾಕೆ ಸುಟ್ಟೆ ಏನು ಅಂದರು. ಅವ್ರು ಹೇಳಿದ್ರು, ಸಾಗರ್ ಅವ್ರು ಹೇಳಿದ್ರು ನಾನು ಸುಟ್ಟೆ ಅಂತ ಹೇಳ್ದೆ.
ಸರಿ ಯಾರ್ಯಾರಿದ್ರು ಜೊತೆಲಿ ನಾನು ಹೇಳಲ್ಲ, ಯಾರಿದ್ರೆ ನಾನೇ ಸುಟ್ಟಿದ್ದು ಅಂತ ಕುಡಿದ್ಬಿಟ್ಟು ಏನೇನೋ ಹೇಳ್ತಿದ್ದ. ಸರಿ ನಾವು ಆಗ ಜಾಸ್ತಿ ಬಲವಂತ ಮಾಡೋನಿಗೆ ಏನೇನೋ ಕೇಳಿದ್ವಿ, ಹೇಳ್ಬಿಟ್ಟ, ಎಲ್ಲ ಹೇಳ್ಬಿಟ್ಟ. ರಾತ್ರಿ ಒಂದು ಅವನು ಹೇಳುವಾಗೆ 9 ಗಂಟೆ ಆಗಿತ್ತು. ರಾತ್ರಿ ಒಂದು 10 11 ಗಂಟೆ 12 ಗಂಟೆವರೆಗೂ ಜೊತೆಲಿ ಇಟ್ಕೊಂಬಿಟ್ವಿ ಅಲ್ಲೇ ಪಕ್ಕದಲ್ಲೇ. ಆನಂತರ ಬೆಳಗಾಗೋವರೆಗೂ ಇದ್ದು ಬೆಳಗ್ಗೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ಬಿಟ್ವಿ. ಪೊಲೀಸ್ ಸ್ಟೇಷನಲ್ಲಿ ನೋಡಿ ಸರ್ ನಮ್ಮ ಸೈಕಲ್ ಶಾಪ್ ಸುಟ್ಟಾಕಿರೋದು ಇವನೇ ಅಂತೆ, ಯಾರ್ಯಾರಿದ್ರು ಅಂತ ಕೇಳಿ ದಯವಿಟ್ಟು ನಮಗೆ ಸಹಾಯ ಮಾಡಿ ಸರ್, ನ್ಯಾಯ ಕೊಡಿಸಿ ಸರ್ ನಮಗೆ ಅಂತ ಅಂದ್ವಿ. ಆಯಿತು, ವಿ ಶೇಖರ್ ಅಂತ ಒಬ್ಬರು ಸಬ್ ಇನ್ಸ್ಪೆಕ್ಟರ್ ಇದ್ದರು. ಆಯಿತು ಬಿಟ್ಬಿಟ್ಟು ಹೋಗ್ರಿ, 5 ಗಂಟೆಗೆ ಬರ್ತೀನಿ ನಾನು ವಿಚಾರಣೆ ಮಾಡ್ತೀನಿ ಅಂತ ಹೇಳಿದ್ರು. 5 ಗಂಟೆಗೆ ಬನ್ನಿ ನೀವು ಬಿಟ್ಬಿಟ್ಟು ಹೋಗಿ ಅಂತಂದರು. ನಾವು ಬಿಟ್ಬಿಟ್ಟು ಬಂದ್ಬಿಟ್ವಿ. 5 ಗಂಟೆಗೆ ಸರಿಯಾಗಿ ಹೋದ್ವಿ ಅಲ್ಲಿಗೆ. ಹೋದರೆ ಅಲ್ಲಿ ನಡೆದಿದ್ದೇ ಬೇರೆ. ಏನು ನಡೆದಿರ್ಬೋದು ಅಂತ ನೀವು ಮುಂದಿನ ಸಂಚಿಕೆಯಲ್ಲಿ ಕೇಳಿ.